ಸೊ ನಮಸ್ತೆ ಫ್ರೆಂಡ್ಸ್. ಸೊ ನೋಡಿ, ಈಗ ಇದು ಈ ಕಾಲಮ್ ಏನಿದೆ ಅಂದರೆ ಇಲ್ಲಿ ಸಂಸ್ಕೃತ ಮತ್ತು ಇಲ್ಲಿ ಏನು ಮಾರ್ಕ್ಸ್ ಎಂಟ್ರಿ ಮಾಡಿದ್ದೆಲ್ಲ ಇದು ಡಿ ಕಾಲಮಲ್ಲಿ ಬರಬೇಕು ಅಂತಂತಂದರೆ ಫಸ್ಟು ಈ ಕಾಲಮ್ ಅಥವಾ ಒಟ್ಟು ಈಗ ನಿಮಗೆ ಯಾವ ಕಾಲಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದಾದ ನಂತರ Ctrl+C ಕಾಪಿ ಮಾಡ್ಕೊಳ್ರಿ. ಇದಾದ ನಂತರ Ctrl+X ಅಂತ ಕ್ಲಿಕ್ ಮಾಡ್ಕೊಳ್ರಿ. ಇದಾದ ಬಳಿಕ ನಿಮಗೆ ಆ ಕಡೆ ಬರಬೇಕು ಇದು ಕಾಲಮ್ಸ್ ಅಂತಂತಂದರೆ ಅದು ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಬಂದುಬಿಟ್ಟು ಏನು ಮಾಡ್ಬೇಕಂದ್ರೆ Ctrl+Shift ಜೊತೆಗೆ Ctrl+Shift+X ಮತ್ತು ಸೊ ಫ್ರೆಂಡ್ಸ್ Ctrl+Shift+X ಜೊತೆಗೆ ಪ್ಲಸ್ ಅನ್ನೋದು ಬಟನ್ ಇದೆಯಲ್ಲ, ಬ್ಯಾಕ್ ಸ್ಪೇಸ್ ಪಕ್ಕ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಇಂಗ್ಲೀಷ್ ಈ ಕಡೆ ಇತ್ತು, ಸಂಸ್ಕೃತ ಈ ಕಡೆ ಇತ್ತು. ಈಗ ಸಂಸ್ಕೃತ ಈ ಕಡೆ ಬಂತು, ಈಗ ಇಂಗ್ಲೀಷ್ ಈ ಕಡೆ ಹೋಯಿತು. ಸೊ ಇದು ಫ್ರೆಂಡ್ಸ್. ಧನ್ಯವಾದ ಫ್ರೆಂಡ್ಸ್.